ನಮಸ್ಕಾರ ಬಂಧುಗಳೇ. ಪ್ರಸಕ್ತ ಸಮಯದ ವಿದ್ಯಮಾನಗಳ ಬಗ್ಗೆ ತಮ್ಮಲ್ಲಿ ಎರಡು ನನ್ನ ಅನಿಸಿಕೆಗಳನ್ನು ಹಂಚ್ಕೊಳ್ಳೋಣ ಅಂತ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ನೋಡಿ, ನಮ್ಮ ಬಾಲ್ಯದಲ್ಲಿ ನಾವು ಬಯಲು ಪ್ರದೇಶದಲ್ಲಿ, ಕರ್ನಾಟಕದ ಬಯಲು ಪ್ರದೇಶ ತುಮಕೂರು ಡಿಸ್ಟಿಕ್ಕಲ್ಲಿ ಓದಿದ್ದು. ಗಣೇಶ ಹಬ್ಬ ಬಂದರೆ ನಮಗೆ ನಿಜವಾಗ್ಲೂ ಎಷ್ಟು ಸಡಗರ ಸಂಭ್ರಮ ಆಗ್ತಿತ್ತು ಅಂದರೆ ಅದು ಹೇಳ್ತಿರೋದು. ನಮಗೆ ಒಂದಿನ ಮೊದಲು ನಾಳೆ ಗಣೇಶ ಹಬ್ಬ ಅಂದರೆ ಇವತ್ತು ರಜಾ ಕೊಟ್ಬಿಡೋರು. ನಾಳೆ ಬಟ್ಟೆ ಎಲ್ಲ ಒಕ್ಕಬಿಟ್ಟು ಯೂನಿಫಾರ್ಮ್ ಹಾಕ್ಕೊಂಡು ಅವರು ಒಬ್ಬೊಬ್ರಿಗೆ ಒಂದೊಂದು ಜವಾಬ್ದಾರಿಯನ್ನು ನೀಡ್ತಾಯಿದ್ರು. ನೀನು ಬಾಳೆಕಂದು ತರಬೇಕು, ನೀನು ಮೋಸಂಬಿ ತರಬೇಕು, ನೀನು ಆಪಲ್ ತರಬೇಕು, ನೀನು ಪಿಳ್ಳೆರಾಯಿನ ಮಾಡ್ಕೊಂಬರ್ಬೇಕು, ನೀನು ಮಂಗಳಾರತಿ ತಟ್ಟೆ ತರಬೇಕು. ಈ ಥರ ಎಲ್ಲ ಜವಾಬ್ದಾರಿಗಳನ್ನು ನಮ್ಮ ಮೇಷ್ಟ್ರು ಹಂಚ್ಬಿಡ್ತಾಯಿದ್ರು. ನಾವು ಸುಮಾರು 5 ದಿನ 10 ದಿನ ಸ್ಕೂಲಲ್ಲಿ ಗಣೇಶನ ಕೂರಿಸ್ತಾಯಿದ್ವಿ. ಪ್ರತಿದಿನ ಸಾಯಂಕಾಲ 5 ಗಂಟೆಗೆ ಸ್ಕೂಲನ್ನು ವಿರಾಮ ಕೊಟ್ಟು ವಿಶೇಷ ಮಂಗಳಾರತಿ ಇರ್ತಾಯಿತ್ತು. ಯಾಕೆಂದರೆ ಪ್ರತಿಯೊಂದು ಒಂದೊಂದು ತರಗತಿಗೆ ಒಂದು ದಿನ ಪೂಜೆಯ ಜವಾಬ್ದಾರಿಯನ್ನು ಕೊಡ್ತಾಯಿದ್ರು. ಆ ಪೂಜೆಯ ಜವಾಬ್ದಾರಿ ದಿನ ಆ ಪೂಜೆಯ ಆ ತರಗತಿಯ ಯಾರು ಮುಖ್ಯ ಇರ್ತಾನೆ ವಿದ್ಯಾರ್ಥಿ, ಅವನು ಎಲ್ಲ ಮಕ್ಕಳ ಹತ್ರ ಅವಾಗೆಲ್ಲ 50 ಪೈಸೆ, 1 ರೂಪಾಯಿ, 20 ಪೈಸೆ ಈ ಥರ ಎಲ್ಲ ಕಲೆಕ್ಟ್ ಮಾಡಿ ಸಾಯಂಕಾಲ ಅವರೆಲ್ಲ ಏನೇನು ಬೇಕು ಪೂಜೆ ಸಾಮಗ್ರಿಗಳನ್ನೆಲ್ಲ ತಂದು ಅದಕ್ಕೆ ಸರ್ಪೆಲ್ಲ ಮಾಡ್ತಾಯಿದ್ರು. ಸರ್ಪು ಅಂದರೆ ಗೊತ್ತಲ್ಲ, ಪೂಜೆ ಆದಮೇಲೆ ಕೊಡ್ತಾರಲ್ಲ ಪ್ರಸಾದ, ಸರ್ಪು ಅಂತ, ನಮ್ಮ ಕಡೆ ಸರ್ಪು ಅಂತೀವಿ. ಆ ಥರ ಎಲ್ಲ ಮಾಡಿ ಎಷ್ಟೋ ಸಂದರ್ಭಗಳು, ಇಂಥ ಸಂದರ್ಭಗಳು ಬಂದರು ನಾನು ಮಂಗಳಾರತಿಯನ್ನು ಆಡಿದ್ದೇನೆ. ಮುಸ್ಲಿಮ್, ನಮ್ಮಲ್ಲಿ ಈ ಭೇದ ಭಾವ ಏನೂ ಇರಲಿಲ್ಲ. ಮುಸ್ಲಿಮು, ನಾನು ಹಿಂದೂ, ಖಂಡಿತ ನಮಾಜ್ಗೆ ಹೋಗೋ ಟೈಮಲ್ಲಿ ಶುಕ್ರವಾರ ಬಂದರೆ ನಮಾಜ್ಗೆ ಹೋಗ್ತಾಯಿದ್ವಿ. ನಾವು ಹೋಗದೇ ಇದ್ದರೆ ನನ್ನ ಸ್ನೇಹಿತರು ನನ್ನನ್ನು ದೂಷಿಸ್ತಿದ್ರು, ಏನೋ ನೀನೆಂಥ ಸಾಬಿನೋ ಹೋಗೋ ನಮಾಜ್ಗೆ ಅಂಥ ಭಾವೈಕ್ಯತೆ ಇತ್ತು. ಹಾಗೆ 5 ದಿನ ಆದಮೇಲೆ ನಾವೇ ತಲೆ ಮೇಲೆ ಹೊತ್ಕೊಂಡೋಗಿ ಗಣೇಶನನ್ನು ವಿಸರ್ಜನೆಯನ್ನು ಮಾಡ್ತಾಯಿದ್ವಿ. ಹಾಗೆ ಪ್ರತಿ ವಾರ ಶುಕ್ರವಾರ ಶಾರದಾ ಪೂಜೆ, ಸರಸ್ವತಿ ಪೂಜೆ ಈ ಥರ ಎಲ್ಲ ಮಾಡ್ತಾಯಿತ್ತು. ನಿಜವಾಗಲೂ ಎಷ್ಟು ನಿಷ್ಕಲ್ಮಶವಾಗಿತ್ತು. 1992ಕ್ಕಿಂತ ಹಿಂಚೆ, 92ರಿಂದ 2000ದಿಂದ ಈ ಕಡೆ ತುಂಬ ನಮ್ಮ ಜನಗಳಲ್ಲಿ ತಾರತಮ್ಯ, ಜಾತಿ ಭೇದ ಎಲ್ಲ ಉಟ್ಕೊಂಡ್ಬಿಡ್ತು. ಇದರಿಂದ ತುಂಬ ಜನಗಳ ಮನಸ್ಸು ಕಲ್ಮಶ ಆಯಿತು. ಇದಕ್ಕೆಲ್ಲ ನೇರವಾದ ದಿಟ್ಟ ಕಾರಣ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ರಾಜಕಾರಣಿಗಳು ಯಾವ ಧರ್ಮಕ್ಕೂ ಸೇರಿದವರಲ್ಲ, ಯಾರಿಗೂ ಸ್ವಂತ ಅಲ್ಲ. ಅವರು ತಮ್ಮ ಅಧಿಕಾರಕ್ಕಾಗಿ, ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋಕ್ಕೆ ಮಾತ್ರ ಏನು ಬೇಕು ಅದನ್ನು ಮಾಡ್ತಾರೆ. ಇದೇ ಪಕ್ಷದವರು ಈ ಪಕ್ಷದಲ್ಲಿದ್ದಾಗ ಯಾವ ಥರ ಹೇಳ್ತಾಯಿದ್ರು, ಈಗ ಯಾವ ಥರ ಹೇಳ್ತಾಯಿದ್ರು ಅನ್ನೋದನ್ನು ತಾವೆಲ್ಲ ಸುದ್ದಿವಾಹಿನಿಗಳಲ್ಲಿ ನೋಡ್ತಾ ಇದ್ದೀರಾ. ನಾನೇನು ಹೇಳ್ತೀನಿ, ಶ್ರದ್ಧೆ ಅವನ ಸ್ವಂತದ್ದು, ಧರ್ಮ ಅವನ ಸ್ವಂತದ್ದು. ಅದು ಯಾವುದೇ ಧರ್ಮ ಆಗಲಿ, ಅದು ಬೇರೆ ಧರ್ಮಕ್ಕೆ ಚ್ಯುತಿ ಬಾರದೆ ಥರ ನಡ್ಕೊಳ್ಳೋದು ತುಂಬ ಮುಖ್ಯ ಆಗ್ತದೆ. ಧರ್ಮಕ್ಕಿಂತ ಮಾನವ ಧರ್ಮ ತುಂಬ ದೊಡ್ಡದು. ಮೊದಲು ಬೇರೆಯವ್ರ ಮನಸ್ಸು, ನಮ್ಮ ಕುರಾನಲ್ಲೂ ಅದು ಹೇಳೋದು, ನೀನು ಬೇಕಾದರೆ ಮಸೀದಿಯನ್ನು ಕೆಡಬಿಡು, ನಮ್ಮ ಮಕ್ಕ ಬೇಕಾದರೆ ಕೆಡಬಿಡು, ಆದರೆ ಯಾರ ಮನಸ್ಸನ್ನು ಮಾತ್ರ ಕೆಡಿಸ್ಬೇಡ ಅನ್ನೋದನ್ನು ಸಂದೇಶವನ್ನು ಕೊಡೋದೇ ಕುರಾನ್. ಇಂಥ ತತ್ವವನ್ನು, ಇಂತಹ ಅಮೂಲ್ಯವಾದ ಆದರ್ಶಗಳನ್ನು ನೀಡುವಂತಹ ನಮ್ಮ ಇಸ್ಲಾಂ ಧರ್ಮ ಯಾವತ್ತೂ ಹೇಳೋಲ್ಲ ಬೇರೆ ಧರ್ಮವನ್ನು ದೂಷಿಸಿ ಅಥವಾ ಗಣೇಶ ಹೋಗಬೇಕಾದ್ರೆ ಉಗುಳಿರಿ, ಅದಕ್ಕೆ ಕಲ್ಲೊಡಿರಿ, ಯಾರೋ ಕಿಡಿಗಳುಗಳು ಮಾಡುವಂತಹ ಕ್ಷುಲ್ಲಕ ಕಾರಣದಿಂದ ಇಡೀ ಸಮುದಾಯ ತಲೆ ಬಗ್ಗಿಸುವಂತಹ ಮಾತು ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಿಜವಾಗ್ಲೂ ನೀವೆಲ್ಲ ಯೋಚಿಸಬೇಕಾದಂಥ ಸಂದರ್ಭ. ಒಂದಂತೂ ದಿಟ, ನಾವೆಲ್ಲ ಮೊದಲು ಭಾರತೀಯರು, ನಾವೆಲ್ಲ ಭಾವಿಕೆಯಿಂದ ಬಾಳೋಣ. ರಾಜಕಾರಣಿಗಳು ಬಿಡಿ, ಎಷ್ಟು ಮಟ್ಟಿಗೆ ಹೋಗ್ಬಿಟ್ಟಿದೆ ನೋಡಿ. ನಿಜವಾಗ್ಲೂ ಸುದ್ದಿವಾಹಿನಿಗಳಂತೂ ಯಾಕೆ ಹೇಳ್ತೀರಾ, ಅದ್ರ ನಿಂತರೆ ಒಂದು ಸುದ್ದಿ ಸೈಲೆಂಟಾಗಿ ಹೋಗ್ತಾಯಿದ್ದಾರೆ ನೋಡಿ, ನಿಧಾನಕ್ಕೆ ಸೈಲೆಂಟಾಗಿ ಹೋಗ್ತಾ ಇದ್ದಾರೆ. ಆರತಿ ತುಂಬ ಮೌನವಾಗಿ ಇದರರ್ಥ ಗಲಾಟೆ ಆಗಬೇಕಾಯಿತು ಅಂತಾರ. ಅವರೇ ಕರ್ಪೂರ ಹಚ್ಚಿ ಏನೋ ಮಂಗಳಾರತಿ ಮಾಡೋದು, ದೊಡ್ಡ ಕರ್ಪೂರವನ್ನು ಹಚ್ಚಿದ್ದಾರೆ. ಜನಗಳಲ್ಲಿ ಆ ಭಾವನೆನೇ ಇರೋದಿಲ್ಲ. ಇವರು ಅದನ್ನು ಅವ್ರ ಮನಸ್ಸಲ್ಲಿ ಹಾಕ್ತಾರೆ.
ತಮ್ಮ ಟಿ ಆರ್ ಪಿಗೋಸ್ಕರ ತಮ್ಮ ಇರುವಿಕೆಯನ್ನು ತೋರಿಸ್ಕೊಡೋಕ್ಕೋಸ್ಕರ ಇಂತಹ ಶಬ್ದಗಳನ್ನು ಉಪಯೋಗಿಸಿ, ಅದಕ್ಕೂ ಸ್ವಲ್ಪ ರಾಜಕಾರಣಿಗಳಂತೂ ಅವ್ರ ಪಕ್ಷ ಅವರನ್ನು ಯಾವ ಮಟ್ಟಕ್ಕೆ ತಂದಿದೆ ಅನ್ನೋದನ್ನು ನಾನು ಪ್ರತ್ಯೇಕವಾಗಿ ಹೇಳಿ, ನಾನಂತೂ ರಾಜಕಾರಣಿ ಅಲ್ಲ, ನಮಗದು ಬೇಕಾಗಿಲ್ಲ. ಅವ್ರ ಪಕ್ಷ ಅವ್ರನ್ನ ಸರಿ ಇಲ್ಲ ಅಂತ ದೂಷಿಸಿ ಹೊರಗಡೆ ಇಟ್ಟಿದ್ರೂ ಸಹ ಎಲ್ಲೋ ಒಂದು ಕಡೆ ತನ್ನ ಇರುವಿಕೆಯನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಬಾಯಿಗೆ ಬಂದಂಗೆ ಏನಂದ್ರೆ ಅದು ಮಾತಾಡೋದು. ಬಾನು ಮುಷ್ತಾಕ್ ಕನ್ನಡತಿ, ಮೊದಲು ಕನ್ನಡತಿ, ಭಾರತೀಯ ನೆಲದಲ್ಲಿರ್ತಕ್ಕಂಥ ಮೊದಲು ಆಯಮ್ಮ ಭಾರತಕ್ಕೆ ಸಂಬಂಧಪಟ್ಟಳು, ಕನ್ನಡತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬುಕರ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಒಬ್ಬ ಕನ್ನಡತಿಯನ್ನು ಗೌರವ ಮಾಡಲಿಕ್ಕೆ ಅವ್ರನ್ನ ಆಹ್ವಾನಿಸಿದರೆ ದಸರಕ್ಕೆ, ಅದನ್ನು ಒಂದು ದೊಡ್ಡ ರಾದಾಂತ ಮಾಡಿ ಅದಕ್ಕೆ ಧರ್ಮದ ಲೇಪವನ್ನು ಹಚ್ಚಿ ಈ ಥರ ಇಲ್ಲ ಸಲ್ಲದ ಎಷ್ಟು ನೋವಾಗುತ್ತೆ, ಏನೇನೋ ಮಾತಾಡೋದು, ಅದಕ್ಕೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಮಾತುಗಳನ್ನು ಸಹ ಮಾತಾಡೋದು. ಈ ಥರ ಮಾಡೋದ್ರಿಂದ ನಿಜವಾಗ್ಲೂ ದುಃಖ ಆಗ್ತದೆ. ಅದಕ್ಕೋಸ್ಕರ ಯಾಕೆ ಬಾನು ಮುಷ್ತಾಕ್ರನ್ನ ಒಬ್ಬ ಮುಸ್ಲಿಂ ಮಹಿಳೆಯಾಗಿ ನೋಡ್ತೀರಾ, ಕನ್ನಡತಿಯಾಗಿ ಯಾಕೆ ನೋಡೋದಿಲ್ಲ? ಅದಕ್ಕೆ ಹೇಳಿದ್ರೆ ಅದಕ್ಕೆ ನಿಸಾರ್ ಅಹಮದ್ ಅವ್ರಿಗೆ, ನಿತ್ಯೋತ್ಸವ ಅಹಮದ್ರು, ನೀವು ಕನ್ನಡತಿಯನ್ನು ಅವು ಬೇರೆ ಥರ ನೋಡಿದ್ರಲ್ಲ, ಅದಕ್ಕೋಸ್ಕರ ಏನೇನೋ ಮಾತಾಡೋದು. ಅದಕ್ಕೋಸ್ಕರ ನಾನು ಪ್ರಜ್ಞಾವಂತ ನಾಗರಿಕರಲ್ಲಿ ಹೇಳ್ತೀನಿ, ನಮಗೆ ಯಾವ ರಾಜಕಾರಣಿಗಳು ಮಾತಾಡೋಣ, ನಮಗೆ ದೇವರು ನಮ್ಮದ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಈಗಲಾದರೂ ನಾವು ಸ್ವಲ್ಪ ಎಚ್ಚೆತ್ತುಕೊಳ್ಳೋಣ. ಏನು ಸರಿ, ಯಾವುದು ತಪ್ಪು, ಯಾವುದು ಸರಿ ಅನ್ನೋದನ್ನು ವಿವೇಚನೆ ಮಾಡುವಂಥ ಶಕ್ತಿಯನ್ನು ದೇವರು ನಮ್ಗೆ ಕಲ್ಪಿಸಿದ್ದಾನೆ. ಅದನ್ನು ಉಪಯೋಗಿಸ್ಕೊಳ್ಳೋಣ. ಒಳ್ಳೆಯದನ್ನು ಒಳ್ಳೆಯದಾಗಿ ನೋಡೋಣ, ಕೆಟ್ಟದನ್ನು ಕೆಟ್ಟದಾಗಿ ನೋಡೋಣ. ಸಾಮಾಜಿಕ ಜಾಲತಾಣಗಳಲ್ಲಿ ಮೊದಲು ಕ್ಯಾಮ್ರಾ ಫೋಟೋ ಹಿಡಿಸ್ಬೇಕು ಅಂದರೆ ರೀಲ್ ತಂದುಬಿಟ್ಟು ಕತ್ಲೆ ಕೋಣೆಯಲ್ಲಿ ಹೋಗ್ಬಿಟ್ಟು ಅದನ್ನು ಹಾಕಿ ಏನೋ ದೊಡ್ಡದಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕಾಯಿತು. ಈಗ ಕ್ಯಾಮ್ರಾ ಬಂದ್ಬಿಟ್ಟಿದೆ, ವಿಡಿಯೋ ಬಂದ್ಬಿಟ್ಟಿದೆ, ಸಾಮಾಜಿಕ ಜಾಲತಾಣ ಬಂದ್ಬಿಟ್ಟಿದೆ. ಎಲ್ಲರಿಗೂ ತಮ್ಮ ಇರುವಿಕೆಯನ್ನು, ತಮ್ಮ ಹೀರೋಜಿನನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಏನನ್ನೋದು ಹೇಳೋದು, ಇವರು ಮಾತಾಡೋ ಮಾತಿಂದ ಇಡೀ ಸಮಾಜದ ಸ್ವಾಸ್ಥ್ಯ ಕೆಡುತ್ತೆ ಅನ್ನೋದನ್ನು ಸಹ ಗಮನಿಸದೆ, ಲೆಕ್ಕಿಸದೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರೋದು, ಅದೆಲ್ಲ ನೋಡಿದ್ರೆ ನಿಜವಾಗ್ಲೂ ನಮಗೆಲ್ಲ ಒಂದು ಕಡೆ ದುಃಖ ಆಗ್ತದೆ. ಇದೆಲ್ಲ ಆಗಬೇಕಾಗಿತ್ತಾ? ಗಣೇಶ ಆಗಲಿ, ನಮ್ಮ ಮೀಲಾದ್ ಆಗಲಿ, ರಂಜಾನ್ ಆಗಲಿ, ಬಕ್ರೀದ್ ಆಗಲಿ, ಶ್ರೀರಾಮನವಮಿ ಆಗಲಿ, ಯುಗಾದಿ ಆಗಲಿ, ಕ್ರಿಸ್ಮಸ್ ಆಗಲಿ, ಗುರುನಾನಕ್ ಜಯಂತಿ, ಇವೆಲ್ಲ ನಮ್ಮ ಭಾರತ ಜಾತ್ಯತೀತ ರಾಷ್ಟ್ರ, ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ರಾಷ್ಟ್ರ. ಆವಾಗಲೇ ಶಾಂತಿ ತೋಟ. ಏನು ಕೇಳೋದು ಕುವೆಂಪು ಕರ್ನಾಟಕನ ಎಲ್ಲ ಹೂಗಳನ್ನು ಒಳಗಿಡ್ತಕ್ಕಂತಹ ಒಂದು ಸುಂದರವಾದ ತೋಟ. ಅಲ್ಲಿ ಬರೀ ಒಂದೇ ಥರ ಹೂ ಇದ್ದರೆ ಅದಕ್ಕೆ ಅದರ ಲಕ್ಷಣ ಕಾಣೋದಿಲ್ಲ. ಎಲ್ಲ ಹೂಗಳಿದ್ದಾಗ ಮಾತ್ರ ಅದನ್ನು ನೋಡೋದಕ್ಕೆ ಚೆಂದ. ಅವು ಸ್ವಲ್ಪ ಹೂಗಳಲ್ಲಿ ಸ್ವಲ್ಪ ಹೂಗಳಲ್ಲಿ ಚುಚ್ಚುಗಳಂಥ ಮುಳುಗಳು ಸಹ ಇರ್ತವೆ, ಆದರೆ ಅದಕ್ಕೆ ಆದಂತಹ ಸುಗಂಧತೆಯನ್ನು ಕೊಟ್ಟಿರ್ತಾನೆ. ಹಾಗೆ ಸಮಾಜದಲ್ಲಿ ಓರೆಕೋರೆಗಳು ಇದ್ದಿದ್ದೇನೆ, ಅದನ್ನು ನಾವೆಲ್ಲ ಬದಿಗೊತ್ತಿ ಪ್ರಜ್ಞಾವಂತ ನಾಗರಿಕರು, ಜನಗಳಿಗೆ ಏನು ಬೇಕು, ಜನಗಳ ಹತ್ರ ಯಾವ ಥರ ಬೆರಿಬೇಕು ಅನ್ನೋದನ್ನು ಬಿಟ್ಟು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದು ಹೋಗ್ತಾ ಹೋಗ್ತಾ ಎಲ್ಲೋ ಬೇರೆ ಕಡೆ ಬೇರೆ ತಿರುವನ್ನು ಪಡ್ಕೊಳ್ತದೆ. ನಾವು ನೀವೆಲ್ಲ ಬದುಕಬೇಕಾದ್ರೆ ಕಷ್ಟ ಆಗ್ತದೆ. ಅದಕ್ಕಾಗಿ ನಾವೆಲ್ಲ ಭಾವಿಕೆಯಿಂದ ಬಾಳೋಣ. ಅವೆಲ್ಲ ಬೇಡ. ಪಾರ್ಟಿಷನ್ ಆಯಿತು, ಅವಾಗ ನೀವು ಹೋಗಿದ್ರಿ, ಈಗ ಹೋಗಲ್ಲ, ಆಗ ಅದೆಲ್ಲ ಬೇಡ. ಅದಕ್ಕೆ ಹೋದರೆ ಬೇರೆ ಇತಿಹಾಸ ಬರ್ತದೆ. ಅದಕ್ಕೋಸ್ಕರ ಅದು ಹೇಳೋರು ಬೇರೆ ಇದ್ದಾರೆ. ನಾವು ಅದು ಹೇಳೋರು ಭಾಗ ಮಾಡೋಲ್ಲ, ಜೋಡಿಸೋರು. ಜೀವನವನ್ನು ಯಾರು ಜೋಡಿಸ್ತಾನೆ ಅವನೇ ಭವಿಷ್ಯದ ಉತ್ತಮವಾದ ಪ್ರಜೆ, ಉತ್ತಮವಾದ ನಾಗರಿಕ. ಯಾರನ್ನೂ ನೋಯಿಸಬಾರ್ದು. ನಮ್ಮ ಧರ್ಮ ನಮಗೆ ಪ್ರೀತಿ. ಬೇರೆ ಧರ್ಮವನ್ನು ಪ್ರೀತಿಸಿದಾಗ ಮಾತ್ರ ಬೇರೆ ನಮ್ಮ ಧರ್ಮವನ್ನು ಪ್ರೀತಿಸ್ತಾರೆ. ಅದು ಅವರ ಥೀಮ್ ಬೇರೆ ಇರ್ಬೋದು, ದೈವಾರಾಧನೆ ಮಾಡೋ ರೀತಿ ಬೇರೆ ಇರ್ಬೋದು. ಅವ್ರು ಇದು ಒಪ್ಪಲ್ಲ, ಯಾರೋ ಅವ್ರ ಹೆಸರು ಹೇಳೋಕೆ ಯಾಕೆ ಹೇಳೋಕ್ಕೋ ಅನ್ನೋ ಜನಗಳಿಗೆ ಎಜುಕೇಟ್ ಮಾಡ್ತಾಯಿದ್ದಾರೆ. ಮುಸ್ಲಿಮರು ನಿಮ್ಮನ್ನು ಒಪ್ಪಲ್ಲ, ನೀವು ಯಾಕೆ ಅದನ್ನು ಒಪ್ತಾ ಇದ್ದೀರಾ? ನೋಡಿ, ಇಷ್ಟು ದಿನ ನಮ್ಮ ಊರಲ್ಲಿ ಮಕ್ಕಳಿಗೆ ಜ್ವರ ಬಂದರೆ ನಾವು ದೇವಸ್ಥಾನಗಳ ಹತ್ರ ಹೋಗಿ ತಾತೆ ಹಾಕಿಸ್ಕೊಳ್ತಿದ್ವಿ. ನಮ್ಮ ಬೇರೆ ಸಮುದಾಯದವರು ಮಕ್ಕಳಿಗೆ ಜ್ವರ ಬಂದರೆ ಮಸೀದಿ ಹತ್ರ ಬಂದು ನಮ್ಮ ಮೌಲ್ವಿ ಸಾಬುಗಳ ಹತ್ರ ಬೇರೆ ಹತ್ರ ಊದ್ಬಿಟ್ಟು ಏನು ಪಠಣೆಯನ್ನು ಮಾಡಿ ಅದನ್ನು ಮಕ್ಕಳಿಗೋಸ್ಕರ ಒಳ್ಳೆಯದಾಗಲಿ ಅಂತ ಮುಖದ ಮೇಲೆಲ್ಲ ಈ ಥರ ಹಾರೈಸ್ತಾಯಿದ್ರು. ಇದೆಲ್ಲ ಇದ್ದಿದ್ದೆ. ಅದಕ್ಕೋಸ್ಕರ ಮೊದಲು ನಾಗರಿಕರಾಗೋಣ. ಮೊದಲು ಬೇರೆಯವ್ರಿಗೆ ನೋಯಿಸ್ತಾ, ಯಾರು ಬೇರೆಯವ್ರಿಗೋಸ್ಕರ ಬೇರೆಯವ್ರಿಗೆ ನೋಯಿಸ್ತಾ ಜೀವನವನ್ನು ಮಾಡ್ತಾರೆ, ಅವನು ನಿಜವಾದ ಪ್ರಜೆ. ಅವನೇ ದೇವ್ರಿಗೂ ಸಹ ಸಲ್ಲುತ್ತಾನೆ.
ಅದನ್ನು ಬಿಟ್ಟು ಏನೇನೋ ಮಾತಾಡೋದು ನೋಡಿ. ನಿಷ್ಕಲ್ಮಶವಾದ ಹಳ್ಳಿಗಳಲ್ಲಿ ಎಷ್ಟು ನಿಷ್ಕಲ್ಮಶವಾಗಿತ್ತು ಅಂದರೆ ಪಂಚರು ಅಂದರೆ ಮೊದಲು ಈ ಪೊಲೀಸ್ ಪದ್ಧತಿ ಇರಲಿಲ್ವಲ್ಲ ಬ್ರಿಟಿಷ್ ಕಾಲದಿಂದ, ಆಮೇಲೆ ಅವಾಗೆಲ್ಲ ಪಂಚ್ ಇದ್ದಿದ್ದು. ಅದರಲ್ಲಿ ಕಂಪಲ್ಸರಿ ಕಡ್ಡಾಯವಾಗಿ ಒಬ್ಬರು ಮುಸ್ಲಿಮ್ಸ್ ಇರ್ತಿದ್ರು, ಊರು ಪಟೇಲ್ರು ಇರ್ತಿದ್ರು, ಶಾನುಭೋಗ್ರು ಇರ್ತಿದ್ರು, ಅವರೆಲ್ಲ ಇರ್ತಿದ್ರು. ಅದು ಆವಾಗ ಇದೆಲ್ಲ ಇಲ್ಲದೇ ಇಲ್ಲ. ಯಾಕೆ ಅವಾಗ ಇರಲಿಲ್ವ ಮಸೀದಿ, ಅವಾಗ ಇರಲಿಲ್ವ ಇದೆಲ್ಲ ಆಚರಣೆಗಳು? ಈಗ ಯಾರೋ ತಮ್ಮ ರಾಜಕೀಯ ಬೆಳೆಯನ್ನು ಬೇಡಿಸ್ಕೋಸ್ಕರ ಜನಗಳು ನೋಡಿ 1200 ಏನೋ ಇದ್ದಿತ್ತು ಜಾತಿನ 1,500 ಜಾತಿ ಪದ್ಧತಿಗಳನ್ನು ಮಾಡಿದ್ದಾರೆ. ಈಗ ಸೆನ್ಸಸ್ ಸ್ಟಾರ್ಟ್ ಆಗ್ತದೆ, ನಿಮ್ಗೆ ಗೊತ್ತೈತೆ. ಇದೆಲ್ಲ ಯಾರು ಮಾಡಿದ್ದು? ಯಾರಿಗೆ ಗೊತ್ತು? ಹೆಣ್ಣು ಗಂಡು ಎರಡೇ ಜಾತಿ ಇದು. ಈಗ 1500 ಜಾತಿಗಳು ಇದೆ. ಆ ಫಾರಮ್ಲಿ ಹೆಂಗೆ ಫಿಲಪ್ ಮಾಡ್ತಾರೋ, ಅದು ಹೆಂಗೆ ಸೆನ್ಸಸ್ ಮಾಡ್ತಾರೋ ದೇವ್ರಿಗೆ ಗೊತ್ತು. ಅದಕ್ಕೋಸ್ಕರ ನಾವು ಅದರಲ್ಲಿ ಹೋಗಿ ನಮ್ಮ ಮನಃಶಾಂತಿಯನ್ನು ಕೆಡಿಸ್ಕೊಂಡು ಆದಷ್ಟು ಈ ಸುದ್ದಿವಾಹಿನಿಗಳು ಬಿತ್ತರಿಸುವಂಥ ಸುದ್ದಿಗಳಿಂದ ದೂರ ಇದ್ದರೆ ಮನಸ್ಸಿಗೂ ನೆಮ್ಮದಿ, ಹಾಗೆಯೇ ನಮ್ಮ ಮೆದುಳು ಸಹ ತುಂಬ ಕಾಮಾಗಿ ಶಾಂತಿಯುತವಾಗಿರ್ತದೆ. ಆ ಸುದ್ದಿವಾಹಿನಿಗಳನ್ನು ನೋಡೋದ್ರಿಂದ ನಮ್ಮ ಮನಸ್ಸು ಕಲ್ಮಶ ಆಗ್ತದೆ. ಅದಕ್ಕೋಸ್ಕರ ನನ್ನ ವಿನಂತಿ ಇಷ್ಟೇ, ನಾವು ಮೊದಲು ಮಾನವರಾಗೋಣ, ಆಮೇಲೆ ಜಾತಿ ಧರ್ಮವನ್ನು ಓಲೈಸೋಣ, ಮೊದಲು ಮಾನವ ಧರ್ಮವನ್ನು ಪಾಲಿಸೋಣ ಅಂತ ನಾನಾದರೂ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ನಮಸ್ಕಾರ.